ನಮಸ್ಕಾರ ಪ್ರೀತಿಯ ವೀಕ್ಷಕರು, ಎಲ್ರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ನೀವು ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಖಂಡಿತವಾಗ್ಲೂ ನಿಮ್ದಿರುವಂಥ ಕನಸುಗಳು, ಆಸೆಗಳು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಒಂದು ಸುಸಮಯ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ, ವೇದ, ಶಾಸ್ತ್ರ, ಪುರಾಣ, ಪರಿಹಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ನಮಗೆ ಅದೃಷ್ಟ ಬರಬೇಕು, ಹಣ ಬರಬೇಕು ಅನ್ನೋವಂಥದ್ದು ಒಂದು ಕನಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಲಕ್ಕಲ್ಲಿ ದುಡ್ಡು ಬಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲೋ ಒಂದು ಕಡೆ ನಮಗೆ ಅದೃಷ್ಟ ಒಲೆದು ಹಣ ಬರಬೇಕು ಅಥವಾ ಅತಿ ಹೆಚ್ಚಾಗಿ ದುಡ್ಡು ಬರಬೇಕು ಅಂತಂದರೆ ಯಾವುದಾದ್ರೂ ಸಿಂಪಲ್ ಆಗಿರುವಂಥ ತಂತ್ರ ಇದೆಯಾ? ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ಎಲ್ಲರಿಗೂ ಕೂಡ ನೋಡಿ ಬೇಗ ಬೇಗ ಏನೇನೋ ಬೇಕು, ಆದರೆ ಅಲ್ಲಿ ಅವರ ಶ್ರಮ ಕೇಳುತ್ತೆ. ಪೇಷನ್ಸ್ ಇಲ್ಲ ಯಾರಿಗೂ ಇತ್ತೀಚೆಗೆ. ಅಲ್ಲ, ಬೇಕು ಕೂಡ. ಈಗ ಯಾರಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಹೋಗಿದ್ದಾರೆ ಅಂತಂದರೆ ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ ಅಂತ ಹೇಳ್ತಾನೆ. ನಿಮ್ಮ ಬದುಕಿನಲ್ಲಿ ಅದೃಷ್ಟ ತೆರೆಯಲು ನೀವು ಕಣ್ಣು ತೆರೆಯಬೇಕು, ಅದಕ್ಕೆ ನಯನದ್ವಯಂ ಅಂತ ಹೇಳಿದ್ದಾನೆ. ಸತ್ಸಂಗವನ್ನು ಮಾಡು ಅಂತ ಹೇಳಿದ್ದಾನೆ. ಸತ್ಸಂಗ ಅಂದರೆ ಯಾರು ಒಳ್ಳೆಯವರು? ನಾವೆಲ್ಲರೂ ಒಳ್ಳೆಯವರಲ್ಲ. ನಾನೇ ಹೇಳಿಬಿಟ್ಟೆ. ಸತ್ಸಂಗ ಅಂದರೆ ಒಳ್ಳೆಯ ಮನಸ್ಸಿರ್ತಕ್ಕಂಥವ್ರು, ಡೈಲಿ ಭಜನೆ ಮಾಡಿ ಅಂತಲ್ಲ. ಸತ್ಸಂಗ ಅಂತಂದರೆ ಯಾವಾಗಲೂ ಒಳ್ಳೆಯದನ್ನು ಮಾತಾಡುವಂಥವ್ರು. ಹಾಗೆ ಗ್ರಹಗಳಲ್ಲಿ ತೊಗೊಳ್ಳೋಣ. ಈಗ ನಾವು ಆ ಗ್ರಹಗಳಲ್ಲಿ ಒಳ್ಳೆಯ ಗ್ರಹಗಳಂದರೆ ಶುಭ ಗ್ರಹಗಳು ಅಂತ. ಶುಭ ಗ್ರಹಗಳು ಎಷ್ಟು ಇದ್ದಾವೆ ಇಲ್ಲಿ? ನೀವು 4 ಇದು ಯಾರೂ ಬಳಸಿರಲ್ಲ, ಬಳಸೋಕ್ಕೆ ಸಾಧ್ಯವೇ ಇಲ್ಲ. ಇದು ರಾಜತಾಂತ್ರಿಕ. ಇದನ್ನು ಮಾಡುವಂಥ ಪದ್ಧತಿನೇ ಆಗಿರುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಪದ್ಧತಿ ಇದು. ಚಂದ್ರ ಶುಭಗ್ರಹ, ಬುಧ ಶುಭಗ್ರಹ, ಶುಕ್ರ ಶುಭಗ್ರಹ, ಗುರು ಶುಭಗ್ರಹ. 4 ಶುಭಗ್ರಹಗಳು. ಇನ್ನು ಸೂರ್ಯ, ಕುಜ, ರಾಹು, ಕೇತು, ಮಂಗಳ ಇವರೆಲ್ಲರೂ ಕೂಡ ಪಾಪಗ್ರಹಗಳು ಅಂತ ಕರೀತಾರೆ. ಆ ಲಿಸ್ಟನ್ನು ನೆಕ್ಸ್ಟ್ ಮಾತಾಡೋಣ. ಆ ಲಿಸ್ಟನ್ನು ಈಗ ನಾವು ಶುಭಗ್ರಹಗಳಷ್ಟೇ ಮಾತಾಡೋಣ. ಈ ತಾಂತ್ರಿಕವನ್ನು ಮಾಡಬೇಕಾದ್ರೆ ವರ್ಷಕ್ಕೆ ಎಷ್ಟು ದಿನಗಳು? 365. 365. 3 ಯಾರ ಸಂಖ್ಯೆ? ಗುರುವಿನ ಸಂಖ್ಯೆ. ನೋಡ್ದಾ ನೀವು ಎಷ್ಟು ಚೆನ್ನಾಗಿ ಜ್ಯೋತಿಷ ಕಲ್ತಿದ್ದೀರಂತ. 3. 6 ಯಾರ ಸಂಖ್ಯೆ? ಶುಕ್ರ. 5 ಬುಧ. ನೋಡ್ದಾ ನಮ್ಮ ವರ್ಷದಲ್ಲೇ ಶುಭಗ್ರಹಗಳು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಇವು 3 ಬಂದಾಯಿತು. ಇನ್ನು ಯಾರು ಬರಬೇಕು ನಮಗೆ? ಚಂದ್ರ. ಆ ಚಂದ್ರನಿಗೆ ನಾವೇನು ತಗೊಳ್ತೀವಿ ಇಲ್ಲಿ ಸ್ವಲ್ಪ ನೀವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು, ಅಕ್ಕಿ ಹಿಟ್ಟು, ಹಾಲು. ಅಕ್ಕಿ ಹಿಟ್ಟನ್ನು ಹಾಲಿನೊಂದು ಕಲಿಸ್ಕೋಬೇಕು. ಯಾವಾಗ ನೀವು ಆ ಒಂದು ಅರ್ಧ kg ಅಷ್ಟು ಅಕ್ಕಿ ಹಿಟ್ಟನ್ನು ಆ ಹಾಲಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ನೀವು ರೊಟ್ಟಿ ಮಾಡ್ತೀರಲ್ಲ, ಆ ಅಕ್ಕಿ ರೊಟ್ಟಿ ಥರ ನೀವು ಚೆನ್ನಾಗಿ ತಟ್ಟಿ ಒಂದು ಅಡಕೆ ತಟ್ಟೆಯಲ್ಲಿ ಈ ಪ್ರಯೋಗವನ್ನು ಮಾಡಬೇಕು. ನಿಮಗೆ ಶೀಘ್ರವಾಗಿ, ನನಗೆ ಗೊತ್ತಿಲ್ಲ ಗುರುಗಳೇ, ಆ ಉದ್ದೇಶ ಇಟ್ಕೊಂಡೇ ನಾನು ಕೇರಳ ಹೋಗಿ ಲಾಟ್ರಿ ಟಿಕೆಟ್ ತೊಗೊಂಡು ಬರ್ತೀನಿ ನಾನು ಅನ್ನಂತೂ ಕೂಡ ಇದು ಒಲಿಯುವಂಥದ್ದು. ಅಥವಾ ನಾನು ಮಾಡೋ ಕೆಲಸದಲ್ಲಿ ಗುರುಗಳೇ, ನೀವೇನೇ ಹೇಳಿ ಶ್ರಮ ಪಡೋರಿಗೆ ಅಷ್ಟೇ ಒಲಿಯೋದು. ಇದು ಸತ್ಯ. ಇದನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ನಾನು ಹೇಳೋ ಪ್ರಯೋಗ ಎಲ್ಲ ನೀವು ಸುಮ್ಮನೆ ಮಾಡಿಬಿಟ್ಟು ಕೂತ್ಕೊಂಡಿದ್ರೆ ಬರಲ್ಲ. ಅದು ನೀವು ಬಹಳ ಶ್ರಮವನ್ನು ಪಡಬೇಕು. ನಾನು ಶ್ರಮ ಪಟ್ಟು ಬರ್ತಾ ಇಲ್ಲ ಅನ್ನೋರಿಗೆ ಎಲ್ಲರ ಅಪ್ಲೈ ಆಗ್ತಕ್ಕಂಥದ್ದು. ಸುಮ್ಮನೆ ನಾವು ಹೇಳಿಬಿಡ್ತೀವಿ ಕೂತ್ಕೊಂಡು ಅಂತೇಳಿ ನೀವೇನೇ ಮಾಡಿಬಿಟ್ಟು ಸುಮ್ಮನೆ ಇರೋದಲ್ಲ. ಶ್ರಮ ಪ್ಲಸ್ ಪರಿಶ್ರಮ = ಅದೃಷ್ಟ ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ, ಹೇಳಿದ್ದೀನಿ. ಅದಕ್ಕಾಗಿ ಆ ಅಕ್ಕಿ ಹಿಟ್ಟು ಪ್ಲಸ್ ಹಾಲಿಂದಲೇ ಕಲಿಸ್ಬೇಕು. ನೀರು ಹಾಕೋ ಹಾಗಿಲ್ಲ ನೀವಿಲ್ಲಿ. ಅದನ್ನು ಕಲಿಸಿಬಿಟ್ಟು ನೀವು 365 ಬರೀಬೇಕು. ಆಮೇಲೆ ಯಾವುದರಿಂದ ಬರೀಬೇಕು ಅಂತ ಕೇಳ್ತೀರಿ. ಮನೆಯನ್ನು ಆ ಕುಂಕುಮದ ತಟ್ಟೆಯಲ್ಲಿ ನೀವು ಪೇಸ್ಟ್ ಥರ ಮಾಡಿಕೊಂಡು ನಿಮ್ಮ ಉಂಗುರದ ಮಧ್ಯದ ಬೆರಳಿಂದ ಬರೀರಿ ಅಂತ ಹೇಳಿದ್ದೀನಿ ನಾನು. ಅಂದರೆ ತಟ್ಟೆಯಲ್ಲಿ ಬರೆಯೋದು. ಆ್ಯಕ್ಚುಲಿ ಯಾವುದರಿಂದ ಬರೀಬೇಕು ಅಂತಲೂ ಕೇಳಿದ್ರೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ ನೀವು. ದಯವಿಟ್ಟು ನಾನು ಅದನ್ನು ನಾನು ಮಾಡಿದ್ದೀನಿ ಅವತ್ತು. ಅದನ್ನು ಆ ಪ್ರಯೋಗವನ್ನು ನಾನೇ ಮಾಡಿ ಕೆಲವರಿಗೆ ನಾನು ಆ ಫೋಟೋ ಕಳಿಸಿದ್ದೀನಿ. ನೋಡಿ, ನಾನು ಮಾಡಿದ್ದೀನಿ, ಬಿಲ್ಲಪತ್ರ ತಂದು ಈ ಪ್ರಯೋಗ ನಾನೇ ಮಾಡಿದ್ದೀನಿ ಅಂತ ಕೆಲವರಿಗೆ ಫೋಟೋ ಹೊಡೆದು ಕಳಿಸಿದ್ದೀನಿ. ಅದನ್ನು ವಿನೋದ್ಗೂ ಕಳಿಸಿದ್ದೀನಿ. ಎಲ್ಲ ಹಾಕೋದೆಲ್ಲ ಗೊತ್ತಿಲ್ಲ. ಅದಕ್ಕಾಗಿ ಇದೇನು ಅಂತಂದರೆ ಆ 365 ಅಂತ ಇದೆಯಲ್ಲ, ಆ 3 ದೊಡ್ಡದಾಗಿ ಆ ತಟ್ಟೆನಲ್ಲಿ ಉಂಗುರದ ಬೆರಳಿಂದ ಬರೆಯುವಂಥದ್ದು. ಆ 3 ಯಾರದ್ದು? ಗುರುವಿನ ಸಂಖ್ಯೆ. ಕಡಲೆಯಿಂದ ನೀವು ಪೋಣಿಸ್ಬೇಕು. ಕರೆಕ್ಟಾಗಿ ಕಡಲೆಯಿಂದ ಅದನ್ನು ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. 6
ಬರಿಬೇಕು ನೀವು ಆ ಅಕ್ಕಿ ಹಿಟ್ಟಿನ ಮೇಲೆ. ಅಲ್ಲಿ ಅವರೆಕಾಳು, ಅದರಿಂದ ಅದನ್ನು ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ಮತ್ತು 5 ಇದೆಯಲ್ಲ, ಆ 5 ಬುಧನ ಸಂಖ್ಯೆ. ಹೆಸರು ಕಾಳಿಂದ ಅದನ್ನು ಪೂರ್ಣ ತುಂಬಿಸ್ಬೇಕು. ಇಷ್ಟು 3, 6, 5 ಮಾಡಿದ್ದೀರಿ. ಮೊದಲೇ ಅಕ್ಕಿ ಹಿಟ್ಟು 4 ಶುಭಗ್ರಹಗಳು ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಇದೆಯೋ ಅಥವಾ ಭಾಗ್ಯಸ್ಥಾನದಲ್ಲಿ ಇಲ್ಲವೋ ಅಥವಾ ದ್ವಿತೀಯದಲ್ಲೋ ಎಲ್ಲಿ ನಿಮಗೆ ಇರಬೇಕಾಗಿದ್ದ ಸಫಿಷಿಯಂಟ್ ಪ್ಲೇಸಲ್ಲಿ ಆ ಗ್ರಹಗಳು ಇಲ್ಲದೆ ನಮಗೆ ಬಾಧಕ ಸ್ಥಾನದಲ್ಲಿ ಇದ್ದು ಅಥವಾ ದುಸ್ಥಾನಗಳಲ್ಲಿದ್ದು ನಮಗೆ ಕಷ್ಟ ಕೊಡ್ತಾ ಇದ್ದರೂ ಕೂಡ ನಿಮಗೊಂದು ಎಕ್ಸ್ಕ್ಯೂಸ್ ಕೊಡುತ್ತಂತೆ. ಎಲ್ಲರೂ ಕೂಡ ಜಾತಕ ನೋಡಿದ ಕೂಡಲೇ ನಿಮಗೆ ಇದು ನಡೀತಾ ಇದೆ ಅದನ್ನು ಎಲ್ಲವನ್ನೂ ಹೇಳ್ತಾರೆ, ರೆಮಿಡಿಗಳನ್ನು ಕೊಡಬೇಕಾದ್ರೆ ಫೇಲ್ ಆಗ್ತಾರೆ. ಹೌದು, ಇಂತಹದ್ದು ಅಂಥೇಳಿ ಜಾತಕ ಎಲ್ಲರೂ ಹೇಳ್ತಾರೆ ರೀ. ಯಾರ ಹತ್ರ ಹೋದರೂ ಕೂಡ ನಿಮಗೆ ಅದು ನಡೀತಾ ಇದೆ, ಇದು ನಡೀತಾ ಇದೆ, ಇಂತಹದ್ದು ಅಂತಹದ್ದು, ಲಗ್ನ, ತ್ರಿಭಾಗಿ, ದಶಾಭುಕ್ತಿ, ಅಂತರ್ಭುಕ್ತಿ ಎಲ್ಲವೂ ಕೂಡ ನವಾಂಶ, ರಾಶಿಕೊಂಡ್ಲಿ ಎಲ್ಲವನ್ನೂ ಕೂಡ ನಿಮಗೆ ಹೇಳಿ ಇದೇ ನಡೀತಾ ಇದೆ ಅಂತ ಹೇಳುತ್ತಾರೆ. ಅದು ಕ್ಲಿಯರ್ ಆಗಿ ನಾವು ಆಚೆ ಬರಬೇಕಾದ್ರೆ ರೆಮಿಡಿ ಏನು? ಇದು ರೆಮಿಡಿ. ನಿಮಗೆ ಅದೃಷ್ಟವೇ ಒಲಿದು ನೀವು ನಿಮ್ಮದಾಗಿರ್ತಕ್ಕಂಥ ಬಯಕೆ ಏನಿತ್ತು ಅದನ್ನು ಈಡೇರಿಸ್ಕೊಳ್ಬೇಕಾದ್ರೆ ದುರದೃಷ್ಟಗಳನ್ನು ತೊಲಗಿಸಿ ಅದೃಷ್ಟವನ್ನು ಬರಮಾಡಿಕೊಳ್ಳಲಿಕ್ಕೆ ಈ ತಾಂತ್ರಿಕವನ್ನು ಮಾಡ್ತಾ ಇದ್ದೀರಿ. ಇನ್ನು ಅದಕ್ಕೆ ನೀವು ಧೂಪ ದೀಪವನ್ನು ತೋರಿಸಿಬಿಟ್ಟು ನಮಸ್ಕಾರ ಮಾಡ್ಕೊಳ್ತೀರಿ. ದೇವರ ಮನೆಯಲ್ಲಿ ಇಡಬಹುದಾ ಗುರುಗಳೇ ಇದನ್ನು? ಹೇಗೆ? ಅದೇ 3 ತಾಸು ಇಡ್ಬೋದು ಅಷ್ಟೇ, ಅದು 3 ತಾಸು. ಇದು ನಂತರ ನೀವು ಎಲ್ಲಿ ಇಡಬೇಕು ಅಂತಂದರೆ ನಿಮ್ಮ ಟೆರೇಸ್ ಮೇಲೆ ಅಥವಾ ಎಲ್ಲಾದರೂ ಕೂಡ ಒಂದು ನಿರ್ಜನ ಪ್ರದೇಶ, ಪ್ರಾಣಿ ಪಕ್ಷಿಗಳು ತಿನ್ನಬೇಕು ಅದನ್ನು, ಅವುಗಳನ್ನು ತಿನ್ಕೊಳ್ಬೇಕು. ಆ ತರಹದಲ್ಲಿ ಅಕ್ಕಿ ಇಟ್ಟು ತಿಂತಕ್ಕಂತಹದ್ದು ಕೆಲವು ಪ್ರಾಣಿ ಪಕ್ಷಿ ಇದೆ. ಇನ್ನು ಆ ಧಾನ್ಯಗಳನ್ನು ಕೂಡ ತಿಂದುಕೊಳ್ತವೆ. ಹಾಗೆ ತಿಂದು ಯಾವಾಗ ಅದು ಜೀರ್ಣಾವಸ್ಥೆಗೆ ಹೋಗ್ತಕ್ಕಂತಹದ್ದು ಆವಾಗ ನಿಮ್ಮದಾಗಿರ್ತಕ್ಕಂಥದ್ದು ಕೆಟ್ಟದ್ದು ಅಥವಾ ದುರದೃಷ್ಟ ಜೀರ್ಣ ಆಗೋಯ್ತು. ಯಾವಾಗ ಆ ಒಂದು ಪಕ್ಷಿಗಳು ಆಹ್ಲಾದ ಅಂತ ಹೊರಡ್ತಾವ ತಿಂದು ಅದು ಖುಷಿ ಪಡಿಸಿದ್ರೋ ಅದೃಷ್ಟ ಪ್ರವೇಶವಾದ ಹಾಗೆ. ಈ 4 ಶುಭಗ್ರಹಗಳನ್ನು ನೀವು ಬಳಸ್ಕೊಂಡಿದ್ದೆ ಆದರೆ ಅದೃಷ್ಟವನ್ನು ಈ ರೀತಿ ಮಾಡೋ ಮುಖಾಂತರ ನೀವು ಖರೀದಿ ಮಾಡಿದ್ದು ಬೈ ಬರ್ತ್ ನಾವು ಪಡ್ಕೊಂಡು ಬಂದಿಲ್ಲ ಗುರುಗಳೇ. ನಾವು ಖರೀದಿ ಮಾಡಬೇಕಲ್ಲ, ಮತ್ತು ಅದನ್ನು ನಾವು ಹೆಂಗೆ ಕೊಂಡ್ಕೊಳ್ಬೇಕಲ್ಲ. ಹೀಗೆ ಈ ಪ್ರಯೋಗವನ್ನು ಮಾಡೋ ಮುಖಾಂತರ ಅದೃಷ್ಟವನ್ನು ಕೊಂಡ್ಕೊಳ್ತೀವಿ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ 4 ಶುಭ ಗ್ರಹಗಳ ಬಗ್ಗೆ, ಗುರು, ಚಂದ್ರ ಜೊತೆಗೆ ಶುಕ್ರ, ಬುಧ ಗ್ರಹದ ಬಗ್ಗೆ ತಿಳಿಸ್ಕೊಟ್ರಿ. ಈ 365ಯ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದೃಷ್ಟ ಒಲ್ದು ಹಣ ಬರಬೇಕು ಅಂತಂದರೆ ಸಿಂಪಲ್ ಆಗಿರುವಂಥ ತಂತ್ರವನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಅಕ್ಕಿ ಹಿಟ್ಟು ಜೊತೆಗೆ ಹಾಲು ಇತ್ತು ಅಂತಂದರೆ ನಿಮ್ಮ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಗುರುಗಳು ತಿಳಿಸಿರುವಂಥ ಈ ತಂತ್ರವನ್ನು ನೀವು ಫಾಲೋ ಮಾಡಿದ್ರೆ ಅದೃಷ್ಟ ಹಣ ನಿಮಗೆ ಖಂಡಿತವಾಗ್ಲೂ ಒಲ್ದು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.